ನಮಸ್ಕಾರ ಎಲ್ರಿಗೂ. ಇವತ್ತು ವೈರಿನಾಶಕ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಆ ಯಂತ್ರ ತುಂಬ ಸುಲಭವಾಗಿ ಬರ್ಕೋಬೋದು. ಹಾಗೆಯೇ ಅದರಲ್ಲಿ ಬೀಜಾಕ್ಷರಗಳು ಸಹ ಕೊಟ್ಟಿದ್ದಾರೆ, ಅದನ್ನ ಕೂಡ ಬರ್ಕೊಳ್ಳಿ. ವೈರಿನಾಶಕ ಯಂತ್ರ ಇದು ತುಂಬ ಪರಿಣಾಮಕಾರಿಯಾಗಿ ನಿಮಗೆ ಕೆಲಸ ಮಾಡುತ್ತೆ. ವೈರಿಗಳೆಂದರೆ ಯಾರು? ನಮ್ಮ ಹಿತಶತ್ರುಗಳು ಆಗಿರ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಮನೆಯವರಾಗಿರ್ಬೋದು, ನಿಮಗೆ ಕೆಲಸದ ಜಾಗದಲ್ಲಿ ಆಗಿರ್ಬೋದು, ತೊಂದರೆ ಕೊಡೋರು ಇದ್ದೇ ಇರ್ತಾರೆ. ಎಷ್ಟೋ ಜನ ಒಂದೇ ಕುಟುಂಬದಲ್ಲಿ ಒಂದೇ ಮನೇಲಿದ್ದು ಆಸ್ತಿಗೋಸ್ಕರ ಜಗಳ ಆಡ್ಕೊಳ್ಳೋ ಅಂಥವ್ರು ಇರ್ತಾರೆ. ನೀವು ನಿಮ್ಮ ಪಾಡಕ್ಕೆ ಸುಮ್ಮನೆ ಇದ್ರೂ ಅವ್ರೇನಾದ್ರು ಒಂದು ಕಿತಾಪತಿ ಮಾಡಿ ಏನೋ ಒಂದು ಮಾಡಿ ನಿಮ್ಮನ್ನ ಜಗಳಕ್ಕೆ ಕರೆಯೋದಾಗಲಿ, ನಿಮ್ಗೆ ಹಿಂಸೆ ಕೊಡೋದಾಗಲಿ, ತಿನ್ನೋ ಅನ್ನಕ್ಕೂ ನೆಮ್ಮದಿ ಕೊಡ್ತಿರೋಂಗೆ ಈ ಥರ ಎಲ್ಲ ಕಾಡ್ತಾ ಇರ್ತಾರೆ. ಜೊತೆಗೆ ನೀವು ಆಫೀಸಲ್ಲಾಗಲಿ ಅಥವಾ ನೀವು ಕೆಲಸ ಮಾಡೋಂಥ ಜಾಗದಲ್ಲಾಗಿರೋ ಅಷ್ಟೇ, ಯಾರಾದರೂ ಒಬ್ಬರು ವೈರಿ ಅನ್ನೋದು ಇದ್ದೇ ಇರ್ತಾರೆ. ನೀವು ವೈರತ್ವ ಮಾಡೋದಿದ್ರು ನಿಮ್ಮನ್ನ ನೋಡಿ ಹೊಟ್ಟೆ ಹುರ್ಕೊಳ್ಳೋರಂತೂ ಇದ್ದೇ ಇರ್ತಾರೆ. ಹೇಗಾದರೂ ಮಾಡಿ ಕೆಲಸದಿಂದ ಬಿಡಿಸ್ಬೇಕು ಅಥವಾ ಓನರ್ ಕೈಲಿ ಬಯಸ್ಬೇಕು, ಈ ಥರ ಏನೇನೋ ಅವ್ರ ಮನಸ್ಥಿತಿಯೆಲ್ಲ ನಮಗೆ ಅದು ಜಡ್ಜ್ ಮಾಡೋಕ್ಕೆ ಆಗಲ್ಲ. ಯಾಕೆಂತೇಳಿದ್ರೆ ಅವರು ಚೆನ್ನಾಗಿರ್ತಾರೋ ಇಲ್ವಾ ನಮಗೆ ಗೊತ್ತಿಲ್ಲ, ಆದರೆ ಎದುರುಗಡೆ ಇರೋರಂತೂ ಚೆನ್ನಾಗಿರಬಾರ್ದು. ಅವ್ರು ವಿರೋಧ ಮಾಡ್ತಾ ಇರ್ತಾರಲ್ಲ ಅಂಥವ್ರಂತೂ ಚೆನ್ನಾಗಿರಲೇಬಾರ್ದು. ನೀವೇನು ತಗೊಂಡ್ರೂ ಅವ್ರಿಗೆ ಹಿಡಿಸಲ್ಲ. ಏನೋ ಒಂದು ಚಿಕ್ಕ ಪುಟ್ಟದ ವಸ್ತುಗಳು ತಗೊಂಡ್ರು ಅಥವಾ ಒಂದು ಹೊಸ ಬಟ್ಟೆ ಹಾಕ್ಕೊಂಡ್ರು ಅವರಿಗೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಅಂಥ ಕೆಟ್ಟದ ಮನಸ್ಥಿತಿ ಇರೋರು ಇದ್ದಾರೆ, ನಾವು ನೋಡ್ತೀವಿ, ಅಂಥವ್ರು ಇದ್ದಾರೆ. ಹಾಗೆ ಇನ್ನು ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ. ತುಂಬ ಜನ ನಾನೊಂದು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದ್ದೀನಿ. CCTV ಎಲ್ಲರ ಮನೆ ಹತ್ರ ಹಾಕ್ಕೊಂಡ್ರೆ ಇಲ್ಲಿ ಬರೀ ಅಕ್ಕಪಕ್ಕದ ಮನೆಯವರೇ CCTV ಥರ ವರ್ಕ್ ಮಾಡ್ತಾರೆ ಅಂತ ಎಲ್ಲೋ ನೋಡಿದ್ದೆ. ಅದೇ ರೀತಿ ನೀವೇನು ತಗೋತೀರಾ, ಎಲ್ಲಿಗೆ ಹೋಗ್ತೀರಾ, ಒಂದು ಗಂಡ ಹೆಂಡ್ತಿ ಚೆನ್ನಾಗಿದ್ದರೆ ಹಿಡಿಸಲ್ಲ, ಮಕ್ಕಳು ಚೆನ್ನಾಗಿ ಹೋದರೆ ಹಿಡಿಸಲ್ಲ, ಅಂಥ ಒಂದು ಸ್ಥಿತಿಯಲ್ಲೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಿಮಗೆ ಕಣ್ಣು ದೃಷ್ಟಿ ಅನ್ನೋದು ಜಾಸ್ತಿ ಆಗುತ್ತೆ. ಜೊತೆಗೆ ನಿಮಗೆ ಅವರು ವೈರತ್ವ ನೀವು ಮಾಡ್ತೀರಾ ಇಲ್ವೋ ಗೊತ್ತಿಲ್ಲ, ಅವರಂತೂ ಮಾಡ್ತಾ ಇರ್ತಾರೆ. ಇನ್ನು ಹಿತಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ, ನಮಗೆ ಗೊತ್ತಾಗಲ್ಲ. ಅವ್ರು ನಮ್ಮ ಮುಂದೆನೇ ನೀ ಚೆನ್ನಾಗಿರುವ ಹಂಗೆ ಹಿಂಗೆ ಅದು ಇದು ಅಂತ ಏನೇನೋ ಮಾತಾಡ್ತಾರೆ. ನೀವೇನಾದ್ರು ನಾನು ಇಂಥವ್ರು ತಗೋತೀನಿ, ಇಂಥ ಪ್ಲ್ಯಾನ್ ಇದೆ ನನಗೆ ಅಂತ ಹೇಳಿ ಅವರಿಗೆ ಅಷ್ಟಕ್ಕೆ ಸಹಿಸ್ಕೊಳಕ್ಕಾಗಲ್ಲ. ಈ ಥರ ಮಾಡ್ತಾರೆ, ಎಲ್ಲಿಂದ ದುಡ್ಡು ಅವರಿಗೆ, ಏನು ಮಾಡ್ತಾರೆ, ಅವ್ರಿಗೆ ಎಲ್ಲಿಂದ ಬರುತ್ತೆ, ನಮಗೆ ಬರಲ್ಲ, ಯಾರು ಕೊಡ್ತಾರೆ, ತುಂಬ ಅಂದರೆ ತುಂಬ ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಇನ್ನು ಹೆಂಡ್ತಿನ ಚೆನ್ನಾಗಿ ಇಟ್ಕೊಂಡ್ರೆ ಅಯ್ಯೋ ಅವ್ರಿಗೇನು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಅವ್ನು ನೋಡೋ ಯೋಗ್ಯತೆ ಇಲ್ಲ ಅಂತಲೂ ಹೇಳ್ಕೊತಾರೆ. ಇದು ಬರೀ ಗಂಡಸರ ವಿಚಾರದಲ್ಲೆಲ್ಲ, ಹೆಂಗಸರಿಗೂ ಅದೇ ರೀತಿ ಇರ್ತದೆ. ಅವಳಿಗೇನು ಗಂಡ ದುಡಿತಾನೆ, ತಂದಾಗ್ತಾನೆ, ಕೂತ್ಕೊಂಡು ತಿಂತಾಳೆ, ಈ ಥರದೇ ತುಂಬ ಮಾತಾಡ್ತಾ ಇರ್ತಾರೆ. ಅವೆಲ್ಲ ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ, ಏನೇನೋ ಮಾತಾಡ್ತಾ ಇರ್ತಾರೆ. ಇನ್ನು ನಮ್ಮ ರಿಲೇಷನ್ ಅಥವಾ ಜೊತೆಗೆ ಹುಟ್ಟಿದ ಅಣ್ಣ ತಮ್ಮಂದಿರು ಅಷ್ಟೇ, ಚಿಕ್ಕದ್ರಲ್ಲಿ ಹೆಂಗೋ ಜೊತೆಯಲ್ಲಿದ್ದು ಬೆಳೆದಿರ್ತಾರೆ. ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಂದಿರಾಗಲಿ ಎಲ್ಲೋ ಕೆಲವು ಅಪರೂಪ ನಮ್ಮ ಅಣ್ಣ ಚೆನ್ನಾಗಿರಲಿ, ತಮ್ಮ ಚೆನ್ನಾಗಿರಲಿ, ಅಕ್ಕ ಚೆನ್ನಾಗಿರಲಿ, ತಂಗಿ ಚೆನ್ನಾಗಿರಲಿ ಅಂತ ಹೇಳೋದು. ಅವರು ಒಂದು ವಯಸ್ಸಿಗೆ ಬಂದು ಮದುವೆ ಆಗಿ ಮಕ್ಕಳು ಅವ್ರ ಸಂಸಾರ ಅಂತ ಕಟ್ಕೊಂಡ್ಮೇಲೆ ಒಂದೇ ಒಂದು ಚೂರು ಒಂದು ಹೆಚ್ಚಾಗಿ ₹1 ತಮ್ಮಂಗೆ ಹೋಗ್ಬಾರ್ದು ಅಥವಾ ಅಣ್ಣಂಗೆ ಹೋಗ್ಬಾರ್ದು ಅಥವಾ ತಂಗಿ ಅಕ್ಕ ಈ ಥರ ಭ್ರಾತೃತ್ವದ ಸಂಬಂಧ ಇರುತ್ತಲ್ಲ ಅವ್ರಿಗೆ ಹೋಗಬಾರ್ದು ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೆ ಯಾಕೆ ಜಾಸ್ತಿ ಕೊಡಬೇಕು, ಅವನಿಗೇನು ಜಾಸ್ತಿ ಕೊಡಬೇಕು, ನನಗೆ ಸೇರಬೇಕೆಲ್ಲ, ಈ ಥರದ್ದು ಯೋಚನೆ ಮಾಡೋರು ಕೂಡ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ, ಒಬ್ಬೊಬ್ಬರಿಗೆ ಜಾಸ್ತಿ ಆಸ್ತಿಗಳು ಕೊಡೋದಾಗಲಿ, ಹಣ ಕೊಡೋದಾಗಲಿ, ಒಂದು ಮನೆ ಕೊಡೋದಾಗಲಿ, ಈ ಥರದ್ದೆಲ್ಲ ಏನೋ ಒಂದು ಹೆಚ್ಚು ಕಮ್ಮಿ ಆಗಿರುತ್ತೆ. ಅದನ್ನ ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ತಂಗಿ, ಅಕ್ಕ ಅಂತ ಏನು ಅವ್ರು ಸಹಿಸ್ಕೊಳ್ಳಲ್ಲ. ಅವ್ರಿಗೆ ಯಾಕೆ ಜಾಸ್ತಿ ಹೋಯಿತು, ಇವತ್ತಿಂದ ಅವ್ರು ನಮ್ಮ ವೈರಿ, ಅವ್ರು ಯಾಕೆ ಆ ಥರ ಮಾಡಿದ್ರು, ಇದೇ ಈ ಪ್ರಪಂಚದಲ್ಲಿ ನಡೀತಿರೋದೆಲ್ಲ ಇದೇನೆ. ಇಂಥ ಸಂದರ್ಭದಲ್ಲಿ ವೈರಿಗಳು ಏನು ಮಾಡ್ತಾರೆ, ನಿಮಗೆ ಒಂದು ಕೆಟ್ಟದಂತ ಮಾಡ್ತಾರೆ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿ ತುಂಬ ಜನನ ಅವರು ತುಂಬ ನಿಶಕ್ತಿಯಿಂದ ಅಥವಾ
ಏನು ಪ್ರಯೋಜನಕ್ಕೆ ಬರದಿರೋ ಥರನೇ ಮಾಡಿರ್ತಾರೆ. ಅಥವಾ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದಂಗೆ, ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದಂಗೆ ಕೂಡ ಕೆಲವೊಬ್ಬರು ಅಂಥ ಮನಸ್ಥಿತಿ ಇದ್ದವರು ಇದ್ದಾರೆ. ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ನೀವು ಅವ್ರ ಸುದ್ದಿಗೆ ಹೋಗ್ಬಾರ್ದು, ಅವ್ರು ನಿಮ್ಮ ಸುದ್ದಿಗೆ ಬರಬಾರ್ದು. ನಮ್ಮ ಪಾಡಿಗೆ ನಮ್ಮನ್ನ ಬದುಕಕ್ಕೆ ಬಿಟ್ಟರೆ ಸಾಕಪ್ಪ ಅಂತ ಹೇಳೋರು ಕೆಲವರು ಇದ್ದಾರೆ. ಅಂಥ ಸಂದರ್ಭದಲ್ಲಿ ನೋಡಿ ಈ ಯಂತ್ರ ನಿಮಗೆ ಕೆಲಸಕ್ಕೆ ಬರುತ್ತೆ. ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಂದರೆ ನಿಮ್ಮನ್ನ ನೋಡಿದ್ರು ಅವರು ಬಾಯಿ ಬಿಡಲ್ಲ. ಏನು ಅವ್ರ ಹತ್ರ ಮಾತಾಡೋದು ಅನ್ನೋ ಥರ ನಿಮ್ಮ ಕಂಡ್ರೆ ಆಗೋದಿರ್ಬೋದು. ಆದರೆ ಅವ್ರು ಸೈಲೆಂಟಾಗೇ ಇರ್ತಾರೆ. ಅದರಿಂದ ಈ ಯಂತ್ರನ ನೀವು ಉಪಯೋಗ ಮಾಡ್ಕೊಳ್ಳಿ. ನಿಮಗೆ ಅಂಥ ಬದ್ಧ ವೈರಿಗಳು ಯಾರಾದರೂ ಇದ್ದರೆ ನೀವು ಈ ಯಂತ್ರನ ಬರ್ಕೊಂಡು ನೀವು ಒಂದು ಕುತ್ತಿಗೆಗೆ ಹಾಕ್ಕೊಳ್ಳೋದು ಅಥವಾ ಬಲಗೈ ರಟ್ಟೆಗೆ ಕಟ್ಕೊಳ್ಳೋದ್ರಿಂದ, ಅಂದರೆ ಕೈಗೆ, ಇದು ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ಯಾವ ರೀತಿ ಬರಿಬೇಕು ಅಂತೇಳಿದ್ರೆ, ಒಂದು ಒಳ್ಳೆ ದಿನದಲ್ಲಿ ಇದನ್ನ ಬರ್ಕೊಳ್ಳಿ. ಅಮಾವಾಸ್ಯೆ ಹುಣ್ಣಿಮೆಲಾದರೂ ಪರವಾಗಿಲ್ಲ, ಅಮಾವಾಸ್ಯೆಲಿ ಬರೆದ್ರೆ ತುಂಬ ಒಳ್ಳೆಯದು. ಅಥವಾ ಮಂಗಳವಾರದಲ್ಲಿ ಕೂಡ ನೀವು ಬರಿಬೋದು, ಅಥವಾ ಶನಿವಾರ ಕೂಡ ಬರಿಬೋದು. ಅಂಥ ಸಂದರ್ಭದಲ್ಲಿ ನೀವು ಬ್ರಹ್ಮದಂಡೆ ಬೇರು ಅಂತ ಬರುತ್ತೆ. ನೆಕ್ಸ್ಟು ವಸಿಗ ಬೇರು ಅಂತ ಬರುತ್ತೆ. ಇದೆರಡನ್ನೂ ಕರ್ಪೂರದಲ್ಲಿ ಸುಟ್ಟು ನಂತರ ಕಣ್ಣಿಗೆ ಹಾಕ್ತಾರಲ್ಲ, ಕಾಡಿಗೆ, ಆದರೆ ಕಪ್ಪು ಅಂತ ಹೇಳ್ತಾರೆ ಕೆಲವೊಬ್ಬರು. ಅದನ್ನ ಹೊಸದು ತಂದುಬಿಟ್ಟು ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡಬೇಕು. ಎರಡು ಮಸಿನ, ಅಂದರೆ ಬೇರು ಈಗ ಹೇಳಿದ್ನಲ್ಲ ಬ್ರಹ್ಮದಂಡಿ ವಸಿಗ ಬೇರು, ಎರಡನ್ನೂ ಅದು ಸುಟ್ಟು ಅದು ಬೂದಿ ಆದಮೇಲೆ ಅದನ್ನು ಮತ್ತು ಕಾಡಿಗೆನ ಮಿಕ್ಸ್ ಮಾಡಿ ಈ ಥರ ಯಂತ್ರ ಬರ್ಕೊಂಡು ಈ ಥರ ಬೀಜಾಕ್ಷರಗಳನ್ನ ತುಂಬ್ಕೋಬೇಕು ಅದರಲ್ಲಿ. ಆ ಥರ ನಿಮಗೆ ಯಾರು ಬದ್ಧ ವೈರಿ ಇರ್ತಾರೆ ಅವ್ರ ಹೆಸರು ಕೂಡ ಯಂತ್ರದಲ್ಲಿ ಪಕ್ಕದಲ್ಲಿ ಬರೆದ್ರೆ ಆಯಿತು. ಖಾಲಿ ಜಾಗ ಇರುತ್ತಲ್ಲ ಅಂಥ ಜಾಗದಲ್ಲಿ ಬರ್ಕೊಳ್ಳಿ. ನಂತರ ನೀವು ಇದನ್ನ ಕೆಂಪು ದಾರದಲ್ಲೇ ಕಟ್ಕೋಬೇಕಾಗುತ್ತೆ. ಕೆಂಪು ದಾರದಲ್ಲಿ ಕಟ್ಕೊಂಡು, ಅಂದರೆ ಕುತ್ತಿಗೆಗೆ ಅಥವಾ ಕೈಗೆ ಕಟ್ಕೋಬೇಕು. ಅದಕ್ಕಿಂತ ಮುಂಚೆ ಪ್ರಾಣ ಪ್ರತಿಷ್ಠೆ ಎಲ್ಲ ಆಗಿರಬೇಕು. ನೀವು ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ ಅಥವಾ ಕಾಳಿ ದೇವರು ದೇವಸ್ಥಾನದಲ್ಲಿ ಹೋಗಿ ಈ ಯಂತ್ರನ ಪೂಜೆ ಮಾಡಿಸಿ ಕಟ್ಕೊಳ್ಳೋದ್ರಿಂದ ತುಂಬ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ಇದೆಷ್ಟು ದಿನ ನಿಮ್ಮ ಜೊತೆ ಇರುತ್ತೆ ಅಷ್ಟು ದಿನ ನಿಮ್ಮ ವೈರಿಗಳು ಯಾರು ನಿಮ್ಮ ತಂಟೆಗೆ ಬರೋಲ್ಲ. ಇದರಲ್ಲಿ ಎಲ್ಲ ಫುಲ್ ಹೆಸರೆಲ್ಲ ತುಂಬೋಕ್ಕಾಗಲ್ಲ. ಒಂದು ಇಬ್ಬರದ್ದು ಮೂವರದ್ದು ಹೆಸರಂತೂ ತುಂಬೋದು. ಯಾಕೆಂತೇಳಿದ್ರೆ ಎಲ್ಲ ಒಬ್ಬರೇ ವೈರಿ ಇರ್ತಾರೆ, ಅಥವಾ ಇನ್ನು ಅನೇಕ ವೈರಿಗಳು ಇರ್ತಾರೆ. ಅದರಿಂದ ಒಂದು 2-3 ಹೆಸರು ಹಾಕ್ಬೋದು ಹೊರತು ನೀವು ಇಡೀ ನಿಮ್ಮ ವೈರಿಗಳದ್ದು ಹೆಸರೆಲ್ಲ ಹಾಕೋಕ್ಕಾಗಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.